ಮಾಧ್ಯಮಗಳ ಜೊತೆಗೆ ಎಸ್ಪಿ ರಿಷಿಕೇಶ್ ಸೋನಾವನೆ ಮಾತನಾಡಿ, ನಿನ್ನೆ ರಾತ್ರಿ ಕೋಲಾರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹೈವೇ ರಾಬರಿ ವರದಿಯಾಗಿತ್ತು. ಅದರಲ್ಲಿ ಒಂದು ಟ್ಯಾಂಕರ್ ಗಾಡಿ ಧಾರವಾಡದಿಂದ ಜೇವರ್ಗಿ ಕಡೆಗೆ ಹೋಗುತ್ತಿರುವಾಗ ರಸ್ತೆಯಲ್ಲಿ ಬಂದು ಬೊಲೆರೋ ಗಾಡಿ ಅಡ್ಡಗಟ್ಟಿ ಅದರಲ್ಲಿರುವವರ ಮೇಲೆ ಖಾರದ ಪುಡಿ ಹಾಕಿ ವಾಹನವನ್ನು ಡ್ಯಾಮೇಜ್ ಮಾಡಿ ಅವರ ಮೇಲೆ ಹಲ್ಲೆ ನಡೆಸಿರುತ್ತಾರೆ. ಅದರಲ್ಲಿ ಇಬ್ಬರು ತಪ್ಪಿಸಿಕೊಂಡಿರುತ್ತಾರೆ. ಒಬ್ಬ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾನೆ. ವಾಹನದಲ್ಲಿರುವ 32 ಲಕ್ಷ ಹಣ ತೆಗೆದುಕೊಂಡು ಹೋಗಿದ್ದಾರೆಂದು ಕ್ಯಾಂಟರ್ ವಾಹನದಲ್ಲಿರುವವರು ಆಪಾದನೆ ಮಾಡಿದ್ದು, ಅಮೀನ್ ಬಾವಿಯಲ್ಲಿಯ ಹತ್ತಿ ಕಾರ್ಖಾನೆಯಲ್ಲಿ ಹತ್ತಿ ಮಾರಿದ್ದ 32 ಲಕ್ಷ ಹಣ ತೆಗೆದುಕೊಂಡು ಹೋಗುವಾಗ ಈ ಘಟನೆಯಾಗಿದೆ. ಈಗಾಗಲೇ ಎಫ್ಐಆರ್ ದಾಖಲಿಸಿಕೊಂಡಿದ್ದು ತನಿಖೆ ಕೂಡ ಮುಂದುವರಿಸಿರುವುದಾಗಿ ತಿಳಿಸಿದರು. ನಿನ್ನೆ ರಾತ್ರಿ ಕೋಲಾರ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 12 ಗಂಟೆ ಸುಮಾರಿಗೆ ಒಂದು ಹೈವೇ ರಾಬರಿ ರಿಪೋರ್ಟ್ ಆಗಿರುತ್ತದೆ. ಅದರಲ್ಲಿ ಒಂದು ಕ್ಯಾಂಟರ್ ಗಾಡಿ ಅದು ಧಾರವಾಡದಿಂದ ಜೇವರ್ಗಿ ಕಡೆ ಹೋಗ್ತಿರುವಾಗ ರಸ್ತೆಯಲ್ಲಿ ಒಂದು ಬೊಲೆರೋ ಬಂದು ಅದನ್ನು ಅಡ್ಡಗಟ್ಟಿ ಅವ್ರ ಮೇಲೆ ಏನೋ ಖಾರದ ಪುಡಿ ಹಾಕಿ ಮತ್ತು ಗಾಡಿಗಳನ್ನು ಸ್ವಲ್ಪ ಡ್ಯಾಮೇಜ್ ಮಾಡಿ ಅವ್ರ ಮೇಲೆ ಹಲ್ಲೆ ನಡೆಸಿರುತ್ತಾರೆ. ಅದರಲ್ಲಿ ಇಬ್ಬರು ತಪ್ಪಿಸ್ಕೊಂಡಿರ್ತಾರೆ. ಒಬ್ಬ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಮತ್ತು ಅಷ್ಟರಲ್ಲಿ ಇದರಲ್ಲಿ ಗಾಡಿಯಲ್ಲಿರುವಂಥ 32 ಲಕ್ಷ ಇವರು ತೊಗೊಂಡು ಹೋಗಿದ್ದಾರೆ ಅಂತ ಇವರು ಆಪಾದನೆ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಈಗ ಒಂದು ಎಫ್ಐಆರ್ ಸಹ ದಾಖಲು ಮಾಡಲಾಗ್ತಾ ಇದೆ. ಮತ್ತು ಇದರಲ್ಲಿ ಆ ವ್ಯಕ್ತಿ ತಂದಿದ್ದು ಹಣ ಅಂದರೆ ಕಾಟನ್ ಫ್ಯಾಕ್ಟ್ರಿ ಏನಿದೆ, ಕಾಟನ್ ಜಿನ್ನಿಂಗ್ ಒಂದು ಇದೆ ಫ್ಯಾಕ್ಟ್ರಿ ಧಾರವಾಡದಲ್ಲಿ, ಅಮೀನ್ ಬಾವಿ ಅಂತ ಜಾಗದಲ್ಲಿರುವಂಥ ಒಂದು ಫ್ಯಾಕ್ಟ್ರಿಯಲ್ಲಿ ಇವರು ಆ ಕಾಟನನ್ನು ಮಾರಿರ್ತಾರೆ. ಅದರ 4 ಲೋಡ್ ಅಷ್ಟು ಕಾಟನ್ ಮಾರಿದ ನಂತರ ಅದರಲ್ಲಿ ಸಿಕ್ಕಿದ್ದ ಹಣ 32 ಲಕ್ಷ ಇದನ್ನು ತೊಗೊಂಡು ಹೋಗ್ತಿರುವಾಗ ಈ ರಾತ್ರಿ 12 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುತ್ತೆ. ಈ ಘಟನೆಯಲ್ಲಿ ಈಗಾಗಲೇ ಒಂದು ಎಫ್ಐಆರ್ ಮಾಡ್ತಾ ಇದ್ದೀವಿ. ಮತ್ತು ಅದರಲ್ಲಿ ಮುಂದಿನ ತನಿಖೆ ಸಹ ಈಗಾಗಲೇ ನಾವು ಕೈಗೊಂಡಿದ್ದೀವಿ. ಮತ್ತು ಯಾವ ರೀತಿ ಘಟನಾವಳಿ ನಡೆದಿದೆ, ಇವರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಯಾರು ಮಾಡಿರಬಹುದು, ಸುತ್ತಮುತ್ತಲು ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಈಗಾಗಲೇ ನಮ್ಮ ತನಿಖೆ ಮುಂದುವರೆದಿದೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.